ಬದುಕು ಹೇಗಿರಬೇಕು? ಮಾನವನ ಜೀವನದಲ್ಲಿ ಅನೇಕ ವ್ಯಸನಗಳು ಕಾಡಿಸ್ತಾ ಇರುತ್ತೆ. ಅದಕ್ಕೆ ಒಳಗಾದರೆ ನಮ್ಮ ಜೀವನ ನಾಶವಾಗುತ್ತೆ. ತಾಯಿಗೆ ಮಗನಾಗಿ ಇರುವುದಿಲ್ಲ, ಹೆಂಡತಿಗೆ ಗಂಡನಾಗುವುದಿಲ್ಲ, ಮಕ್ಕಳಿಗೆ ತಂದೆಯಾಗಿ ಸ್ನೇಹಿತನಾಗಿ ಇರಲಿಲ್ಲ, ಹೀಗೆ ಯಾರಿಗೂ ಹೊಂದಾಣಿಕೆಯಾಗಲಿಲ್ಲ. ಆಗ ಅವನಿಗೆ ಜೀವನ ಬೇಸರವಾಯಿತು. ಹೀಗೆ ಬದುಕೋದಕ್ಕಿಂತ ಸಾವು ಬಂದರೆ ಒಳ್ಳೆಯದು ಅಂದ್ಕೊಂಡು ಮನೆಯಿಂದ ಹೊರಟನು. ದಾರಿಯಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಕಾಣಿಸ್ತು. ಮನಸ್ಸು ಒಂದು ಕ್ಷಣ ಒಳಗೆ ನೋಡಲು ಬಯಸಿತು. ಹೇಗಿದ್ದರೂ ಸಾಯುವುದು ನಿಶ್ಚಯ, ಒಂದು ಸಲ ನೋಡೋಣ ಅಂತ ನಿರ್ಧರಿಸಿ ಆಶ್ರಮದ ಒಳಗೆ ಹೋಗ್ತಾನೆ. ಅಲ್ಲಿ ರಮಣರು ಕಾಣಲಿಲ್ಲ. ಗುರುಗಳನ್ನು ನೋಡಲು ಬಂದೆ ಅಂತ ಹೇಳ್ತಾನೆ. ಅಲ್ಲಿಯೇ ಇದ್ದ ಸಿಬ್ಬಂದಿ ಇಲ್ಲಿಯೇ ಕುಳಿತುಕೋ ಅಂತ ಹೇಳ್ತಾರೆ. ಸ್ವಲ್ಪ ಸಮಯಕ್ಕೆ ಗುರುಗಳು ಬರ್ತಾರೆ. ಅಷ್ಟರಲ್ಲಿ ಸಿಬ್ಬಂದಿಗಳು ಮರದ ಎಲೆಗಳನ್ನು 2 ಗುಚ್ಛಗಳಾಗಿ ಸುಂದರವಾಗಿ ತಯಾರಿಸಿರ್ತಾರೆ. ಅದನ್ನು ಹೊರಗೆ ಬಿಸಾಡಲು ಆ ವ್ಯಕ್ತಿಗೆ ಕೊಟ್ಟರು. ಅವನು ಕೂಡಲೇ ಸುಮಾರು 2 ಗಂಟೆಗಳ ಕಾಲ ಬಹಳ ಕಷ್ಟಪಟ್ಟು ತಯಾರಿಸಿದ್ದೀರಿ, ಅದರ ಉಪಯೋಗ ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ರಮಣ ಮಹರ್ಷಿಗಳು ಹೇಳ್ತಾರೆ, ಈಗ ನಿನ್ನ ವಯಸ್ಸು 20, ನೀನು ಇನ್ನೂ ಏನೂ ಮಾಡಲಿಲ್ಲ. ಇಷ್ಟು ವರ್ಷಗಳು ನಿನ್ನನ್ನು ಸಾಕಿ ಬೆಳೆಸಿರುವರು. ನೀನು ಇನ್ನೂ ಏನೂ ಸಾಧಿಸಲೇ ಇಲ್ಲ, ಆಗಲೇ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧನಾಗಿರುವೆ ಅಂತ ಹೇಳ್ತಾರೆ.